ಚಳಿಗಾಲದ ಸಂದರ್ಭದಲ್ಲಿ ಬಡವರಿಗೆ ಈ ಬೆಡ್ಶೀಟು ಅಂಥದ್ದನ್ನು ಕೊಡೋದು ಆ ಕೆಲಸವನ್ನು ಮಾಡ್ತಿದ್ವಿ. ಸಮಾಜಮುಖಿ ಕಾರ್ಯಕ್ರಮ ಮಾಡುವಾಗ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಆ ಕಾರಣದಿಂದ ನಿನ್ನೆ ನಾನು ರಾತ್ರಿ ಸಭೆಯಲ್ಲಿದ್ದೆ ಹುಬ್ಬಳ್ಳಿಯಲ್ಲಿ. ಅಲ್ಲಿಂದ ಬೆಳಗ್ಗೆ ಬಂದು ಯಾರ್ಯಾರೋ ನಮ್ಮ ಕಾರ್ಯಕರ್ತರು ಮಾಡುವಾಗ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಅನ್ನೋ ಕಾರಣದಿಂದ ಮುಖಂಡರುಗಳು ಎಲ್ಲರೂ ಕೂಡ ಸೇರ್ತಾರೆ. ಇವತ್ತು ಭಾನುವಾರ ಕೂಡ ಸ್ವಲ್ಪ ಎಲ್ಲರೂ ಕೂಡ ಫ್ರೀಯಾಗೂ ಇರ್ತಾರೆ. ಅದು ಎಲ್ಲರನ್ನು ನಿಮ್ಮನ್ನು ಭೇಟಿ ಮಾಡ್ದಂಗೆ ಆಗುತ್ತೆ. ಇಲ್ಲಾಂದರೆ ಆಗಾಗ ನಾನು ಬರಲಿಲ್ಲ ಅಂದರೆ ನೀವು ನನ್ನನ್ನೇ ಮರೆತು ಬಿಡ್ತೀರಿ ಅಂತೇಳಿ ಬಂದಿದ್ದೇನೆ. ಈಗ ಕಾಂಗ್ರೆಸ್ ಸಂವಿಧಾನದ ವಿಚಾರನೇ ಜಾಸ್ತಿ ಮುನ್ನೆಲೆ ತಗೊಂಡು ಚರ್ಚೆ ಮಾಡಿ ಹೊರಗಡೆ ಹೋರಾಟನ ಮಾಡ್ತಾ ಇದೆ ಎಲ್ಲ ಕಡೆ. ನೋಡಿ, ಸಂವಿಧಾನವನ್ನು ಇಟ್ಕೊಂಡು ಯಾವಾಗಲೂ ಸುತ್ತಾಡ್ತಾರಲ್ಲ, ಕಾರಣ ಏನು? ಯಾರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇರಲ್ವೋ ನಂಬಿಕೆ ಹುಟ್ಟಿಸೋ ಕೆಲಸ ಮಾಡಬೇಕು ಅಂತ ಅದನ್ನು ಇಟ್ಕೊಳ್ತಾರೆ. ಬಟ್ ಎಲ್ಲರೂ ಮಾಡೋದಿಲ್ಲ ಆ ಕೆಲಸನ. ಪದೇ ಪದೇ ಸಂವಿಧಾನದ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಈಗ ಅದು ಚಟ ಆಗಿದೆ ಕಾಂಗ್ರೆಸ್ಗೆ. ಅವರು ಬದುಕಿದ್ದ ಕಾಲದಲ್ಲಿ ಕಾಂಗ್ರೆಸ್ ಯಾವತ್ತಾದರೂ ಅವರನ್ನು ಗೌರವಿಸುತ್ತಾ? ಸಂವಿಧಾನ ತಿದ್ದಿ ಅದರ ಪೀಠಿಕೆಯನ್ನು ಬದಲಾಯಿಸಿದ್ದು ಯಾರು? ಕಾಂಗ್ರೆಸ್. BJP ಯಾವತ್ತಾದ ಕೆಲಸ ಮಾಡಿಲ್ಲ. ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದರು. ಯಾವ ಕಾರಣಕ್ಕೆ ತಂದರು? ಏನು ದೇಶಕ್ಕೆ ಗಂಡಾಂತರ ಬಂದಿತ್ತಾ? ಅವರ ಸ್ಥಾನವನ್ನು ಉಳಿಸ್ಕೊಳ್ಳಲಿಕ್ಕೆ ಮಾಡಿದ್ದು. 2 ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತ ಇರಲಿಲ್ಲ. ಇದನ್ನು ಮಾಡಿದ್ದಾರು ಕಾಂಗ್ರೆಸ್ಸು. 370 ಆರ್ಟಿಕಲ್ ನಿಟ್ಟು ಬೆಂಕಿ ಸುಡುವಂಗೆ ಈ ಭಾರತ ದೇಶದ ಮೂಲೆಯಲ್ಲಿ ಸುಡುವಂತೆ ಮಾಡಿದ್ದು ಕಾಂಗ್ರೆಸ್ಸು. ಇದೆಲ್ಲವಕ್ಕೂ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮೋದಿಜಿಯವರು, ಅಮಿತ್ ಶಾ ಅವರು ಮಾಡ್ತಿದ್ದಾರೆ. ಇತ್ತೀಚೆಗೆ ನೀವು ನೋಡಿದ್ರಿ, ಯಾವ ರೀತಿ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ರಿ, ವಂಚನೆ ಮಾಡಿದ್ರಿ, ಅವ್ರಿಗೆ ತೊಂದರೆ ಕೊಟ್ರಿ ಅವರು ಬದುಕಿದ್ದಾಗ. ಇವತ್ತು ನೀವು ವೋಟ್ ಬ್ಯಾಂಕ್ಗಾಗಿ, ಈಗ ಅವ್ರಿಗೆ ಅನುಯಾಯಿಗಳು ಬಹಳ ಇದ್ದಾರೆ, ವೋಟರ್ಸ್ ಜಾಸ್ತಿ ಆಗಿದ್ದಾರೆ. ನಿಮಗನ್ನಿಸ್ತು, ವಿರೋಧ ಮಾಡಿದ್ರೂ ಕೂಡ ಈಗ ಅವ್ರ ಫೋಟೋ ಹಾಕ್ತೀರಿ, ಈಗ ಸಂವಿಧಾನ ಅಂತೀರಿ. ಇದು ನಿಮಗೆ ಒಂದು ರೀತಿಯ ಚಟ ಆಗಿದೆ. ಅದಕ್ಕೆ ಮಾತೆತ್ತಿದ್ರೆ ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅಮಿತ್ ಶಾ ಅವ್ರು ಹೇಳಿದರು. ಹೇಳಿದ ತಕ್ಷಣ ಸಹಜವಾಗಿ ಕೋಪ ಬರ್ತದೆ ಕಾಂಗ್ರೆಸ್ನವ್ರಿಗೆ. ಅದಕ್ಕೆ ಇವತ್ತು ಎಲ್ಲಿಲ್ದಿದ್ದು, ಎಲ್ಲ ಕಡೆಯಿಂದನೂ ಯಾವತ್ತೂ ಇಲ್ಲದಿದ್ದು ಫೋಟೋ ಕೈಯಲ್ಲಿ, ಯಾವತ್ತೂ ಇಲ್ಲದಿದ್ದು ನೀಲಿ ಶಾಲು ಕೊರಳಲ್ಲಿ ಹಾಕ್ಕೊಂಡು ಈಗ ಬೀದಿಗಿಳಿದಿದ್ದಾರೆ. ಅದಕ್ಕೆ BJP ಪ್ರತಿ ಹೋರಾಟ ಏನೋ ರೂಪಿಸುತ್ತೆ ಸರ್. ನಮ್ಮದು ಪ್ರತಿ ಹೋರಾಟ ಮಾಡೋಕ್ಕೆ ಹೋಗಲ್ಲ ಅವ್ರ ವಿರುದ್ಧ. ಅವ್ರು ಏನು ಅನ್ನೋದು ದೇಶಕ್ಕೆ ಗೊತ್ತಿದೆ. ಬಟ್ ನಾವೇನು ಮಾಡಬೇಕು, ನಿರಂತರವಾಗಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತದೆ. ಇವತ್ತೊಂದು ದಿವಸ ಸಂವಿಧಾನ ಸನ್ಮಾನ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ನಡೀತಾ ಇದೆ ನಮ್ಮದು. ಅದು ಏನು ಇವ್ರು ಮಾಡಿದರು ಅಂತ ನಾವು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇದ್ದೀವಿ. ಸಂವಿಧಾನಕ್ಕೆ ಗೌರವ ಕೊಡಬೇಕು. ಏನು ಮಾಡಿದ್ದೀವಿ ನಾವು? ನ್ಯಾಯ ದಿನಾಚರಣೆ ಅಂತಿತ್ತು, ಕಾನೂನು ದಿನಾಚರಣೆ. ಅದು ಕೇವಲ ಅಡ್ವೊಕೇಟ್ಸು ಅವರು ಸೇರಿ ಮಾಡ್ಕೊಳ್ತಿದ್ರು. ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಅದನ್ನು ಕಾನೂನು ದಿನಾಚರಣೆ ಅನ್ನೋದನ್ನು ತೆಗೆದು ಸಂವಿಧಾನ ದಿನಾಚರಣೆ ಮಾಡಿದ್ದು ನಾವು. ಅಂಬೇಡ್ಕರ್ ಅವರು ಎಲ್ಲಿಯೇ ಅವರು ಜನ್ಮ ತಾಳಿದ್ದಿರ್ಬೋದು, ಓದಿದ ಜಾಗ ಇರ್ಬೋದು, ಡೆಲ್ಲಿಯಲ್ಲಿದ್ದಿರ್ಬೋದು, ಆಮೇಲೆ ಬುದ್ಧಿಸಮ್ಗೆ ಸೇರಿದ ಜಾಗ ಇರ್ಬೋದು, ಜೊತೆಗೆ ಅಂತ್ಯ ಕ್ರಿಯೆ ಮಾಡಿದ ಇದಿರ್ಬೋದು ಚೈತ್ಯ ಭೂಮಿ, ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಮಾರಕಗಳನ್ನಾಗಿ ಮಾಡಿದವರು ನಾವು, ಗೌರವ ಕೊಟ್ಟವರು ನಾವು. ಅವರೇ ಬೇಡ ಅಂತೇಳಿದ್ದು ವಿರೋಧ ಮಾಡಿದ್ದ 370 ತೆಗೆದವರು ನಾವು. ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಇಷ್ಟು ಮಾತಾಡ್ತಾರೆ ಕಾಂಗ್ರೆಸ್ನವರು, ಏನು ಸಂವಿಧಾನ 75 ವರ್ಷ ಯಾಕೆ ಸಂವಿಧಾನ ಜಾರಿಗೆ ತರಲಿಕ್ಕೆ ನಿಮಗಾಗಿರಲಿಲ್ಲ? ಅಲ್ಲಿ ನಾವು ತಂದಿದ್ದೀವಲ್ಲ. ಯು ಹ್ಯಾವ್ ಟು ಅಪ್ರಿಷಿಯೇಟ್, ಸೆಲ್ಯೂಟ್ ಮಾಡಬೇಕು ನೀವು BJPಗೆ. ಅದನ್ನು ಬಿಟ್ಬಿಟ್ಟು ಇನ್ನೂ ನೀವು ವಿರೋಧ ಮಾಡೋದು, ಈ ರೀತಿ ಮಾಡ್ತಾ ಇದ್ದರೆ ಏನು ಮಾಡಬೇಕು? ಆ ಕಾರಣದಿಂದ ನಾವು ನಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತೇವೆ. ಅಂಬೇಡ್ಕರ್ ಅವರನ್ನು ಗೌರವಿಸ್ತಕ್ಕಂಥ, ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ದಲಿತ ಪರ ಸಂಘಟನೆಗಳು ಬಂದ್ ಕರೆ ಕೊಡ್ತಾ ಇದ್ದಾವೆ. ನೋಡಿ, ನಾನು ಅವ್ರನ್ನ ವಿರೋಧಿಸ್ಲಿಕ್ಕೆ ಹೋಗಲ್ಲ. ಅವರಿಗೆ ಅರ್ಥ ಆಗೋವರೆಗೆ ಅವರು ಮಾಡಲಿ. ಅರ್ಥ ಆದಮೇಲೆ ಯಾರು ಸತ್ಯ ಯಾರು ಮಿಥ್ಯ ಅವ್ರಿಗೆ ಅರ್ಥ ಆಗಲ್ವೇ? ಅಂಬೇಡ್ಕರ್ರವರ
ಹೋರಾಟದ ಫಲವಾಗಿ ದಲಿತ ಸಂಘಟನೆಗಳು, ದಲಿತ ಸಮಾಜ ಇವತ್ತು ಅಕ್ಷರಸ್ಥರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ವಿವೇಕ ಇದೆ, ಎಲ್ಲ ಇದೆ. ಆದರೆ ಕಾಂಗ್ರೆಸ್ನವರು ಕೆಲವು ಸಾರಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ಮನವಿ ಇಷ್ಟೇ, ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರಿಗೆ BJP ಅಪಮಾನ ಮಾಡಿಲ್ಲ, ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ. ಆದರೆ ಎಲ್ಲಾದರೂ ಇದ್ದರೆ ನಾನು ಇವತ್ತು ಕೂಡ ನಾನು ತಲೆಬಾಗ್ತೀನಿ ಅವರು ನನಗೆ ಏನಾದರೂ ನನಗೆ ಹೇಳಿಬಿಟ್ರೆ. ಆದರೆ ಕಾಂಗ್ರೆಸ್ ಮಾಡಿರೋದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಅಷ್ಟೇ ಇಡ್ತೇನೆ ಅವರಿಗೆ. ಆದರೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಲಿ. ಸರ್, ಈಗ ರಾಜ್ಯದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ, ಆಗ್ತಾರ ಅಭಿವೃದ್ಧಿ, ಅದ್ರ ಜೊತೆಗೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಕಿತ್ತಾಟ, ಇದೇನು ಅನಿಸುತ್ತೆ ಸರ್? ನೋಡಿ, ಈ ಸರ್ಕಾರ ಬಂದ ದಿನದಲ್ಲೇ ದರಿದ್ರವನ್ನು ಒತ್ಕೊಂಡು ಬಂದಿದೆ. ಇದೊಂದು ರೀತಿಯ ದರಿದ್ರ ಸರ್ಕಾರ. ಈ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲಿ ಖಜಾನೆ ಖಾಲಿ ಮಾಡ್ಕೊಂಡು ಕೊಡ್ತಿದ್ದಾರೆ. ಗ್ಯಾರಂಟಿ ಅಂತ ಹೇಳಿದ್ರು. ಎಲ್ಲಿ ಗ್ಯಾರಂಟಿ? ಯಾರು ತಲುಪ್ತಾ ಇದೆ ಗ್ಯಾರಂಟಿ? ದುಡ್ಡು ಕೊಡ್ತೀನಿ 2,000 ಒಂದು ತಿಂಗಳಿಗೆ, 3 ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಅವರು ಜನ ಅಂದ್ಕೊಳ್ತಾರೆ ಮತ್ತೆ ಬರ್ತದೆ ಅಂತ ಕಾಯ್ತಿದ್ದಾರೆ. 52,000 ಕೋಟಿ ನಾವು ಬಡ್ಜೆಟಲ್ಲಿ ಇಟ್ಟಿದ್ದೇವೆ ಗ್ಯಾರಂಟಿಗಳಿಗೆ ಅಂದರು. ಅಂದಮೇಲೆ 52,000 ಒಂದು ವರ್ಷಕ್ಕೆ ನಿಮಗೆ ಗ್ಯಾರಂಟಿಗಳಿಗೆ ಬೇಕು. 25,000 ದಲಿತರಿಗಿಟ್ಟು ದುಡ್ಡು ಎಲ್ಲೋಯ್ತು? ಅದನ್ನು ಯಾಕೆ ತಿಂದ್ರಿ? ಏನು ಮಾಡಿದ್ದೀರಿ? ಅದನ್ನು ಉತ್ತರ ಕೊಡಿ ಅಂತಂದರೆ ಇದುವರೆಗೂ ಕೊಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರ ಕೊಡ್ತಾರೆ. ಮಹದೇವಪ್ಪನವರು SCP TSP ಹಣಕ್ಕೆ ವಾರಸುದಾರರು, ಅವರೇ ಸುಳ್ಳು ಹೇಳ್ತಾರೆ. ಈ ಕಾರಣದಿಂದ ಇದೊಂದು ದಲಿತರನ್ನು ವಿರೋಧಿಸುವ ಮಾಫಿಯಾ ಈ ಕಾಂಗ್ರೆಸ್. ದಲಿತರನ್ನು ವಿರೋಧಿಸ್ತಕ್ಕಂಥ ಮಾಫಿಯಾ ಇದು. ಸರ್, ಇವತ್ತು ಕೂಡ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲೆಲ್ಲ ಕಟ್ ಮಾಡಿ ಸಾಕಷ್ಟು ದೊಡ್ಡ ಮಟ್ಟದ ನೋಡಿ, ಇದೊಂದು ಅಮಾನವೀಯ ಕೃತ್ಯ. ಯಾರೂ ಕೂಡ ಇಂಥದ್ದನ್ನು ಮಾಡಬಾರ್ದು. ಈ ಪ್ರಾಣಿ ಅಂತಂದ್ರೆ ಏನು ರೀ? ನಾವು ಪ್ರಾಣಿನೇ, ಮನುಷ್ಯನೂ ಪ್ರಾಣಿನೇ, ಇನ್ನೊಂದು ಪ್ರಾಣಿನೇ. ಅದರ ಜೀವ ಬೇರೆ ಅಲ್ಲ, ನಮ್ಮ ಜೀವ ಬೇರೆ ಅಲ್ಲ. ಆ ರೀತಿ ಇಂಥ ದುಷ್ಕೃತ್ಯಗಳನ್ನು ಮಾಡೋದರಲ್ಲಿ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ಅದು ಯಾರು ಮಾಡಿದಾರೋ ನಾನು ಅದನ್ನ ಬಗ್ಗೆ ಇನ್ನು ಮಾತಾಡೋಕ್ಕೆ ಹೋಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಯಾರು ಮಾಡಿದ್ದಾರೆ ಅನ್ನೋದು ಹೊರಗಡೆ ಬರಬೇಕು. ಯಾರು ಮಾಡಿದ್ರೂ ಕೂಡ ಅದು ಒಂದು ರೀತಿ ಅಮಾನವೀಯ ಕೃತ್ಯ. ಅದನ್ನು ಖಂಡಿಸಲೇಬೇಕು. ನಾನು ಅದನ್ನು ಖಂಡಿಸ್ತೇನೆ. ಸರ್, ಬಣ ರಾಜಕೀಯ ಜೋರಾಗಿದೆ, ಯಾವಾಗ ನಿಲ್ಲುತ್ತೆ ಅಂತ? ಯಾರ್ದು? ಬಿಜೆಪಿಯಲ್ಲಿರುವಂಥ ನಮ್ಮಲ್ಲಿ ಬಣ ರಾಜಕೀಯ ಇಲ್ಲ. ಭಿನ್ನ ಅಭಿಪ್ರಾಯಗಳಿದೆ. ಭಿನ್ನ ಅಭಿಪ್ರಾಯಗಳು ಎಲ್ಲಿ ಹುಟ್ಟುತ್ತವೋ ಅಲ್ಲಿ ಉತ್ತರ ಕಂಡುಕೊಳ್ಬೇಕು. ಒಂದು ಭಿನ್ನ ಅಭಿಪ್ರಾಯ ಒಂದು, ವಿಭಿನ್ನ ಅಭಿಪ್ರಾಯ ಇನ್ನೊಂದು. ವಿಭಿನ್ನ ಅಭಿಪ್ರಾಯ ಅಂತ ಭಿನ್ನ ಅಭಿಪ್ರಾಯಕ್ಕಿಂತ ದೊಡ್ಡದು. ಆ ದೊಡ್ಡದಕ್ಕೆ ಉತ್ತರ ಹುಡುಕಬೇಕಂತಂದರೆ ನಾವು ಹೈಕಮಾಂಡ್ವರೆಗೂ ಹೋಗ್ಬೋದು. ಅದಕ್ಕಿಂತ ಬೇರೆ ಯಾವುದು ಮಾರ್ಗ ಇಲ್ಲ.